ಜ್ಞಾನಿಗಳ ವ್ಯವಹಾರ ಏನವರು ಮಾತಾಡಲಿ, ಅವರು ಕೂಡಲಿ, ಅವರು ನಿಲ್ಲಲಿ, ಅವರು ಒಂದು ಕಡೆ ಪ್ರಯಾಣ ಮಾಡಿದರು, ಅವರು ಏನು ಕರ್ಮ ಮಾಡ್ತಾರಲ್ಲ ಅವೆಲ್ಲವೂ ಕೂಡ ಅವರ ಸಾಧನೆಯೊಟ್ಟಿಗೆ ಜಗತ್ತಿಗೆ ಮಾರ್ಗದರ್ಶಕಗಳಾಗಿರ್ತಾರೆ. ಎಲ್ಲವೂ ಅಷ್ಟೇ. ಅದಕ್ಕೆ ಜ್ಞಾನಿಯ ಮಾರ್ಗದಲ್ಲಿ ನಾವು ನಡಿಬೇಕು. ಜ್ಞಾನಿ ವ್ಯರ್ಥವಾದ ಮಾತನ್ನಾಡೋದಿಲ್ಲ, ವ್ಯರ್ಥವಾಗಿರತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ, ವ್ಯರ್ಥವಾದ ರೀತಿಯಲ್ಲಿ ವ್ಯವಹಾರ ಮಾಡೋದಿಲ್ಲ. ಏನಂತ ಮಾಡ್ತಾನೆ, ಮಾಡಿದ್ದೆಲ್ಲವನ್ನು ತನ್ನ ಸಾಧನೆಗೆ ಪೂರ್ತಿಯಾಗುವ ರೀತಿಯಲ್ಲಿ ಅದು ಭಗವಂತನ ಅನುಸಂಧಾನ ಬರುವಂತೆ ಮಾಡಿರ್ತಾನೆ. ಆ ಮಾಡುವ ಕೆಲಸ ಸಮಾಜಕ್ಕೆ ಉಪಯುಕ್ತವಾಗ್ತದೆ, ಸಮಾಜಕ್ಕೊಂದು ರೀತಿಯಿಂದ ಮಾರ್ಗದರ್ಶಕವಾಗಿರ್ತದೆ. ಹಾಗೆ ಬೃಹಸ್ಪತಿ ಆಚಾರ್ಯರು ಕೂಡ ಚಿಕ್ಕವನಾದ, ತಾರತಮ್ಯದಲ್ಲಿ ಕೂಡ ಕೆಳಗಿನವರಾಗಿರ್ತಕ್ಕಂಥ ಚಂದ್ರಾಂಶ ಸಂಭೂತನಾಗಿರತಕ್ಕಂಥ ವಸುದಾನನಿಗೆ ಸ್ವಾಗತಾದಿಗಳನ್ನು ಮಾಡಿ ತಕ್ಷಣದಲ್ಲಿ ಏನು ಬಂದೀಯಾ ನೀನು, ಆ ಬರ್ಲಕ್ಕೆ ಕಾರಣ ಏನಪ್ಪ ಅಂತ ಕೇಳ್ತಾನೆ. ಕೇಳಿದ ಕೂಡಲೇ ರಾಜಕುಮಾರನಾಗಿರ್ತಕ್ಕಂಥ ಆಕಾಶರಾಜರ ಪುತ್ರ ವಸುದಾನ ತನ್ನ ತಂದೆ ಕಳಿಸಿಕೊಟ್ಟ ವೃತ್ತಾಂತವನ್ನು ತಿಳಿಸಿ ತನ್ನ ಕೈಯಲ್ಲಿರತಕ್ಕಂಥ ಪತ್ರವನ್ನು ಗುರುಗಳಿಗೆ ಸಮರ್ಪಣೆ ಮಾಡ್ತಾನೆ. ಶ್ರೀನಿವಾಸನ ಕೆಲಸ ಅಂತ ಕೇಳಿದ ಕೂಡಲೇ ಏನು ವ್ಯವಹಾರ ಆಯಿತು ಅಂದರೆ, ಅವಂದತಾನಂದ ಪೂರ್ಣೋ ಗುರುಂದ್ರಸ್ಯ ಕ್ಷಣಾದೇ ಸಪುತ್ರಂ ರಾಜಪುತ್ರಂಚ ಸಮಾಲೋಕ್ಯಾಗತಂ ಗುರು ಪ್ರತಿಷ್ಠಾಪ್ಯಾಸನೇತಂಚ ತೇನಾನೀತಾಂ ತದಾಸುಮಾಂ ಕರದ್ವಯೇನ ತಾಮಾಸು ಗೃಹೀತ್ವಾ ಆನಂದ ನಿರ್ಭರಃ ಸಪಪಾಠ ಮಹಾರಾಜ ಪತ್ರಿಕಾಂ ಶುಭಸೂಚಿಕಾಂ. ಶ್ರೀನಿವಾಸನಿಗೆ ಸಂಬಂಧಪಟ್ಟ ವೃತ್ತಾಂತದಿಂದ ಕೂಡಿದ್ದು, ಶ್ರೀನಿವಾಸನ ಕಲ್ಯಾಣಕ್ಕೆ ಸಂಬಂಧಪಟ್ಟಿರತಕ್ಕಂಥ ವೃತ್ತಾಂತದಿಂದ ಕೂಡಿರತಕ್ಕಂಥ ಆ ಪತ್ರಿಕೆಯನ್ನು ಬೃಹಸ್ಪತ್ಯಾಚಾರ್ಯ ಹೇಗೆ ತಗೊಂಡಿದ್ದಾರೆ ಅಂದರೆ, ಕರದ್ವಯೇನ ತಾಮಾಸು ಗೃಹೀತ್ವಾಗಾನಂದ ನಿರ್ಭರಃ. ದೊಡ್ಡ ವ್ಯಕ್ತಿ ಬೃಹಸ್ಪತ್ಯಾಚಾರ್ಯ. ಅಂತ ಪುಣ್ಯಾತ್ಮ ಆಕಾಶರಾಜ ತನ್ನ ಮಗನಾದ ವಸುಧಾರಣ ದ್ವಾರ ಕಳಿಸಿಕೊಟ್ಟ ಪತ್ರವನ್ನು ಎರಡು ಕೈಗಳಿಂದ ವಿನಮ್ರವಾಗಿ ತಗೊಂತಾನೆ. ಯಾಕೆ ಅಂದರೆ ಅದು ಬೇರೆ ಸಾಧಾರಣ ಲೌಕಿಕವಾದ ಪತ್ರ ಅಲ್ಲ, ಪ್ರಾಪಂಚಿಕ ವ್ಯವಹಾರವನ್ನು ತಿಳಿಸ್ತಕ್ಕಂಥ ಪತ್ರವಲ್ಲ. ಮತ್ತದೇನು ನಮ್ಮ ಪುರಂದರದಾಸರು ಹೇಳಿದಂತೆ ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಕಮಲನಾಭನಿಗೆ ಸಂಬಂಧಪಟ್ಟ ಕಾಗದ ಅದು. ಶ್ರೀನಿವಾಸ ಪರಬ್ರಹ್ಮನ ಕಲ್ಯಾಣ ಮಹೋತ್ಸವ, ಅವನಿಗೆ ಕಲ್ಯಾಣ ಅಲ್ಲ, ಅದು ಜಗತ್ತಿಗೆ ಕಲ್ಯಾಣ, ಜಗತ್ತಿಗೆ ಕಲ್ಯಾಣಕಾರಕವಾಗಿರತಕ್ಕಂಥ ಶ್ರೀನಿವಾಸನ ಕಲ್ಯಾಣದ ಸಂದೇಶದಿಂದ ಕೂಡಿಕೊಂಡಿರತಕ್ಕಂಥ ಪತ್ರಿಕೆ. ಆದ ಕಾರಣ ಬೃಹಸ್ಪತಿ ಆಚಾರ್ಯರು ವಸುಧಾರಣ ಕೈಯಿಂದ ಆ ಪತ್ರವನ್ನು ತೆಗೆದುಕೊಳ್ಳುವ ಹೇಗೆ ತಗೊಂತಾರೆ, ಕರದ್ವಯೇನ ತಾಮಾಶು, ತನ್ನ ಎರಡು ಕೈಗಳಿಂದ ಬೊಗ್ಗಿ ತಗೊಂತಾರೆ. ಅದನ್ನು ಕೊಡಪ ವರ ಕೊಡ ಪುಣ್ಯಾತ್ಮ ಅಂತ ಹೇಳಿ. ಮತ್ತೆ ಹಾಗೆ ಆಶು ಶೀಘ್ರವಾಗಿ ತಗೊಂತಾನೆ, ವಿಳಂಬ. ಸರ್ ಏನು ವಿಷಯ ಹೇಳು ಸರ್, ನಮ್ಮಪ್ಪ ಕಳಿಸಿ ನಾವು ಮಾಡ್ತಾ ಇರ್ತೀವಿ, ಯಾರೋ ಒಬ್ರು ಏನೋ ಒಂದು ವೃತ್ತ ಕಳಿಸಿರಲಿಲ್ಲ, ಇರಲಿ ತೊಗೊಂತೀನಿ ಇಡು, ಏನು ಸಮಾಚಾರ ಏನೋ ಅದ ಅಂದರೆ ಆ ಪತ್ರ ತಗೊಳ್ಳಕ್ಕೆ ವಿಳಂಬ ಮಾಡ್ತಾ ಇರ್ತಾರೆ, ಮತ್ತೆ ಅದರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾರೆ. ಇಲ್ಲ, ಬೃಹಸ್ಪತ್ಯಾಚಾರ್ಯರು ನಮ್ಮಪ್ಪ ಪರಬ್ರಹ್ಮ ಶ್ರೀನಿವಾಸನಿಗೆ ಸಂಬಂಧಪಟ್ಟ ಪತ್ರ ಅಂತ ತಿಳ್ಕೊಂಡು ಅದನ್ನು ತಕ್ಷಣದಲ್ಲಿ ತಗೊಂಡಿದ್ದಾರೆ, ವಿನಮ್ರವಾಗಿ ತಗೊಂಡಿದ್ದಾರೆ. ಆ ವಿನಮ್ರ ಸೂಚಕ ಎಲ್ಲಿದಂದ್ರೆ ಕರದ್ವಯೇನ, ಒಂದೇ ಕೈಯಿಂದ ಹಿಂಗೆ ಎಳ್ಕೊಳ್ಳಿಲ್ಲ, ಅದು ಹೆಂಗೆ ತೊಳಿದ್ದಾರೆ, ಎರಡು ಕೈಗಳಿಂದ ಯಾವಾಗ ತಗೊಂಡಿದ್ದಾರೆ ಅಂತಂದಾಗ ಅಂಡರ್ಸ್ಟುಡ್. ಮತ್ತೆ ಹೇಳಬೇಕಾಗಿಲ್ಲ, ಏನು ಹೇಳಬೇಕಾಗಿಲ್ಲ, ಬಗ್ಗಿ ವಿನಮ್ರವಾಗಿ ದಾಸ್ಯಭಾವದಿಂದ ಆ ಪತ್ರಿಕೆಯನ್ನು ತಗೊಂಡ್ರು. ಅದು ಪತ್ರಿಕೆ ಜಡವಾದರೂ ಕೂಡ ಜಡವಾದ ಆ ಪತ್ರಿಕೆಯಲ್ಲಿ ಶ್ರೀನಿವಾಸನಿಗೆ ಸಂಬಂಧಪಟ್ಟ ವೃತ್ತಾಂತ ಇರುವುದರಿಂದ ಅದನ್ನಷ್ಟು ವಿನಮ್ರವಾಗಿ ತಗೊಂಡಿದ್ದಾರೆ. ತಗೊಳ್ಳುವಾಗ ನೋಡ್ರಿ, ಅನ್ನೋದು ಆಶ್ಚರ್ಯ. ನಮಗೆ ಯಾರಾದ್ರೂ ಒಂದು ಪತ್ರ ತಂದು ಕೊಡ್ತಾರೆ ಅಂತಂದಾಗ ಆ ತಗೊಳ್ಳುವಾಗಲೇ ಅದರ ಬಗ್ಗೆ ನಿರ್ಲಕ್ಷ್ಯ. ಮತ್ತೆ ಆಯ್ತು ತೊಗೊಂತೀನಿ, ಹೇಳು ಏನು ವಿಷಯ ಹೇಳು, ಏನೋ ಒಂಥರ ಅದರ ಬಗ್ಗೆ ಬೇಜಾರು,
ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದೇ ಕೈಯಿಂದ ಸರಕಂತ ತಗೊಂಬೋಣ, ಅದನ್ನೇನೋ ಒಂದು ರೀತಿಯಿಂದ ಓದೋಣ, ಇವೆಲ್ಲ ಅಲ್ಲ. ಮಹಾನುಭಾವನಾಗಿರ್ತಕ್ಕಂಥ ಬೃಹಸ್ಪತಿ ಜಾತರು ಬಹಳ ವಿನಮ್ರವಾದ ರೀತಿಯಲ್ಲಿ ಎರಡು ಕೈಗಳಿಂದ ಭಕ್ತಿಯ ಭಾವದಿಂದ ತಕ್ಷಣದಲ್ಲಿ ತಗೊಂಡಿದ್ದಾರೆ. ತಗೊಂಡಾಗ ಅವ್ರು ಏನು ಅನುಭವಿಸಿದರು ಅಂತಂದ್ರೆ ಆನಂದ ನಿರ್ಭರಗ ಇಷ್ಟು ಆನಂದ ತುಂಬಿಬಿಟ್ಟಿತ್ತು ಅಂತಂದ್ರೆ, ಎಷ್ಟು ಆನಂದ ಅಂದ್ರೆ ಬೃಹಸ್ಪತ್ಯಾಚಾರ್ಯರು ಚಿಂತನೆ ಮಾಡಿರ್ಬೋದು, ಏನಪ್ಪಾ ಇದು, ಎಷ್ಟು ಪರಮಾತ್ಮರ ಪರಮಾನುಗ್ರಹ ನನ್ನ ಮೇಲೆ, ನಾನು ಎಲ್ಲಿ, ನಮ್ಮಪ್ಪನ ಕಲ್ಯಾಣ ಎಲ್ಲಿ, ಅವನಿಯಲ್ಲಿ ಅಂತ ಪರಬ್ರಹ್ಮ ತನ್ನ ಕಲ್ಯಾಣಕ್ಕೆ ಸಂಬಂಧಪಟ್ಟ ವೃತ್ತಾಂತವನ್ನು ಆಕಾಶರಾಜನ ದ್ವಾರ ವಸುಧಾನುನ ದ್ವಾರ ನಂಗೆ ಕಳಿಸಿಕೊಟ್ಟಲ್ಲ, ನನ್ನ ಜನ್ಮ ಧನ್ಯ ಎನ್ನುವ ರೀತಿಯಲ್ಲಿ ಆ ಪತ್ರವನ್ನು ಕೈಗೆ ತಗೊಂಡಾಗ ಅಷ್ಟು ಆನಂದ ನಿರ್ಭರನಾದಂತೆ. ಆ ರೀತಿ ಆನಂದ ನಿರ್ಭರನಾಗಿ ಎರಡು ಕೈಗಳಿಂದ ವಿನಮ್ರರಾಗಿ ತಕ್ಷಣದಲ್ಲಿ ಅದನ್ನು ತಗೊಂಡು ಸಪಪಾಠ ಮಹಾರಾಜ ಪತ್ರಿಕಾಂ ಶುಭ ಸೂಚಿಕಾ, ಶುಭವನ್ನು ಸೂಚನೆ ಮಾಡತಕ್ಕಂಥ ಪತ್ರಿಕೆಯನ್ನು ಬೃಹಸ್ಪತ್ಯಾಚಾರ್ಯರು ಚೆನ್ನಾಗಿ ಓದಿದ್ರಂತೆ. ಪಾಠ ಬಹಳ ಚೆನ್ನಾಗಿ ಓದಿರು. ಅದು ಶುಭ ಸೂಚಕ. ಯಾರಿಗೆ ಶುಭ ಸೂಚಕ? ಅದು ಶ್ರೀನಿವಾಸರ ಕಲ್ಯಾಣ ಎಂಬುದು ಶುಭ ಸೂಚಕ ಅದಲ್ಲ, ತನ್ನ ಜೀವನಕ್ಕೆ ಶುಭ ಸೂಚಕ ಅಂತ ಚಿಂತನೆ ಮಾಡಿದ್ರು ಅಂತ ಹೀಗೆ ಅರ್ಥ ಮಾಡಬೇಕು. ಬೃಹಸ್ಪತ್ಯಾಚಾರ್ಯರು ಶ್ರೀನಿವಾಸ ಪರಬ್ರಹ್ಮನ ದಾಸರಲ್ಲಿ, ಅನಂತ ದಾಸರಲ್ಲಿ ಒಬ್ಬ ದಾಸರಾದ ಕಾರಣ ಆ ದಾಸ್ಯ ಭಾವವನ್ನು ಮನಸ್ಸಲ್ಲಿಟ್ಟುಕೊಂಡು ತಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮಪ್ಪ ಕಲ್ಯಾಣ ಮಹೋತ್ಸವಕ್ಕೆ ಸಂಬಂಧಪಟ್ಟ ಪತ್ರ ಅಂದ್ರೆ ಇದು ನನ್ನ ಪಾಲಿಗೆ ಶುಭ ಸೂಚಕ, ನನ್ನ ಪಾಲಿಗೆ ಶ್ರೀನಿವಾಸ ಪ್ರಸಾದ ಕಳಿಸಿಕೊಟ್ಟಂತೆ ಆಯಿತು ಎನ್ನುವ ರೀತಿಯಲ್ಲಿ ಶುಭ ಸೂಚಕ ಅಂದ್ರೆ ಅದರಲ್ಲಿ ಶುಭ ಆದ ಎಂಬುವ ಅರ್ಥ ಅಲ್ಲ, ತನ್ನ ಪಾಲಿಗೆ ಮಂಗಳವನ್ನು ಉಂಟು ಮಾಡತಕ್ಕಂತಹ ಪತ್ರ ಎನ್ನುವ ಭಾವನೆಯಿಂದ ಅದನ್ನು ತಗೊಂಡು ಅದನ್ನು ಚೆನ್ನಾಗಿ ಓದಿದ್ದಾರಂತೆ. ತಕ್ಷಣಾತ್ತರಾಗಮದ್ರಾಜನು ರಾಜಾನಂ ಸ ಪುರೋಹಿತ ಪ್ರಾಪ್ತಂ ಪುರೋಹಿತನ್ನತ್ವಾ ಕೃತ್ವ ಪೂಜಾಂ ಯಥಾವಿಧಿ. ತಕ್ಷಣದಲ್ಲಿ ಒಂದು ಕ್ಷಣನೂ ಆಲೋಚನೆ ಮಾಡಲಿಲ್ಲ. ಇದು ಬಹಳ ಅದ್ಭುತವಾದ ವೇದಾಂತವನ್ನು ಹೇಳ್ತಾರೆ. ಅದೇ ನಮ್ಮ ಲೌಕಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕಾರ್ಯಗಳನ್ನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸಗಳನ್ನು ನೀನು ನಿಧಾನವಾಗಿ, ಯಾಕೆ ಅವೆಲ್ಲ ಬಂಧಕ, ಅವನೇನು ಸಂಸಾರದಲ್ಲಿ ಬಿಗಿತಾ ಆದ ಕಾರಣ ಅದನ್ನು ಆಲೋಚನೆ ಮಾಡಿ ಯುಕ್ತ ವಿಚಾರ ಮಾಡಿ ಮಾಡಬೇಕಾ ಬಿಡಬೇಕಾ ಅಂತ ಅಂದುಕೊಂಡು ಭಗವಂತನಲ್ಲಿ ಅದನ್ನು ಒಪ್ಪಿಸಿ ಆಮೇಲಕ್ಕೆ ಅದನ್ನು ಚಿಂತನೆ ಮಾಡಬೇಕು. ಮತ್ತೆ ಬೃಹಸ್ಪತ್ಯಾಚಾರ್ಯ ಏನು ಮಾಡಿದ್ರು ಅಂತ ಗೊತ್ತನ, ಪತ್ರಿಕೆ ಓದಿದ್ರೋ ಇಲ್ಲೋ ತಕ್ಷಣ ಆಗಮದ್ರಾಜನ್ ರಾಜಾನಂ ಸ ಪುರೋಹಿತ. ಆ ಪುರೋಹಿತರು ಸಪುರೋಹಿತ ಅಂತಾರೆ. ಆ ಪುರೋಹಿತ ಅಂದ್ರೆ ಇಂತಹ ದೊಡ್ಡ ಮಟ್ಟದ ಬೃಹಸ್ಪತ್ಯಾಚಾರನಂತಹ ವ್ಯಕ್ತಿ ಒಂದರ್ಥ. ಶ್ರೀನಿವಾಸನಲ್ಲಿ ಆ ರೀತಿ ವಿನಯವನ್ನು ತೋರಿಸಿ ಜಗತ್ತಿಗೆ ಪಾಠ ಕಲಿಸಿದವರು. ನೀವು ಕೂಡ ಭಗವಂತನಿಗೆ ಸಂಬಂಧಪಟ್ಟ ವೃತ್ತಾಂತ ಯಾರಾದರೂ ದೊಡ್ಡವರು ಬಂದು ಕೊಟ್ರೆ ತಕ್ಷಣದಲ್ಲಿ ಏನು ಮಾಡಬೇಕು ಅಂತ ವಿನಯದಿಂದ ಅದನ್ನು ಸ್ವೀಕಾರ ಮಾಡ್ರಿ, ವಿನಯದಿಂದ ಅದನ್ನು ಕೇಳ್ರಿ. ಕೇಳೋದು ಮಾತ್ರವಲ್ಲ, ನಿಮ್ಮ ಜೀವನ ಧನ್ಯ ಆಯಿತು ಅಂತೇಳಿ ಆನಂದ ಪಡ್ರಿ ಅಂತ ಸೂಚನೆ ಮಾಡ್ತಾ ತಾನು ಅದನ್ನು ಅನುಭವಿಸಿ ತಕ್ಷಣದಲ್ಲಿ ಆಕಾಶರಾಜನ ಪಟ್ಟಣಕ್ಕೆ ಬಂದುಬಿಟ್ಟಿದ್ದಾನೆ. ಒಂದು ಚೂರು ವಿಳಂಬನ ಮಾಡಲಿಲ್ಲ. ಹೌದು, ಭಗವಂತನ ಕೆಲಸ ಅಂದ್ರೆ ಹಾಗಿರಬೇಕು. ಬೇರೆ ನಿನಗೆ ಸಂಬಂಧಪಟ್ಟ ನಿನ್ನ ಲೌಕಿಕ ಪ್ರಪಂಚಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಬೇಕಾದ್ರೆ ಆಲಸ್ಯ ಮಾಡು. ಅದು ಆಲಸ್ಯ ಮಾಡಿದ್ರೆ ಏನು ನಾಶ, ಒಂದು ರೀತಿಯಿಂದ ಏನು ಅದರಿಂದ ಹಾನಿ ಆಗುವುದಿಲ್ಲ. ಯಾಕೆ ಗೊತ್ತಾ, ಅದು ಲೌಕಿಕ ಕಾರ್ಯಕ್ರಮಗಳು. ಅದು ಒಮ್ಮೊಮ್ಮೆ ಬಂಧಕ್ಕೂ ಆಗ್ಬೋದು, ನಿಮಗೆ ಸುಖ ಕೊಡ್ತಕ್ಕಂಥದ್ದು ಆಗ್ಬೋದು. ಭಗವಂತನ ಕೆಲಸ ಹಾಗಲ್ಲ. ಭಗವಂತನಿಗೆ ಸಂಬಂಧಪಟ್ಟ ವೃತ್ತಾಂತ, ಭಗವಂತನಿಗೆ ಸಂಬಂಧಪಟ್ಟ ಕೆಲಸ ಅಂತಂದ್ರೆ ಅದು ತಕ್ಷಣದಲ್ಲಿ ನಿನ್ನ ಜೀವನವನ್ನು ಪಾವನ ಮಾಡತಕ್ಕಂಥದ್ದು. ಆದ ಕಾರಣ ಬೃಹಸ್ಪತ್ಯಾಚಾರ್ಯರು ತಕ್ಷಣದಲ್ಲಿ ಅಲ್ಲಿಂದ ಹೊರಟು ಬಂದಿದ್ದಾರೆ ನಮ್ಮಪ್ಪನ ಸೇವೆಗಾಗಿ. ಕಾಲೋಜಿತಂ ಸಪಾತಯಿತ್ವಾ ಪ್ರಾಪ್ತಂ ಪುರೋಹಿತಂ ಮತ್ವಾ ಕೃತ್ವಾ ಪೂಜಾಂ ಯಥಾವಿಧಿ. ಸೇಮ್ ಅದೇ ಪ್ರಕಾರ ತನ್ನ ಮನೆಗೆ ಬಂದಿರತಕ್ಕಂಥ ತಮ್ಮ ಕುಲಪುರೋಹಿತರಾಗಿರ್ತಕ್ಕಂಥ ದೇವತೆಗಳ ಗುರುವಾಗಿರತಕ್ಕಂಥ ಬೃಹಸ್ಪತ್ಯಾಚಾರ್ಯನು ಆಕಾಶರಾಜ ಆದರಿಂದ ಸ್ವಾಗತ ಮಾಡಿದ್ದಾನೆ. ಶಾಸ್ತ್ರೋಕ್ತವಾದ ಪ್ರಕಾರದಲ್ಲಿ ಗುರುಗಳು ಮನೆಗೆ ಬಂದರೆ, ಪುರೋಹಿತರ ಮನೆಗೆ ಬಂದರೆ ಯಾವ ರೀತಿ ಆದರ ಮಾಡಬೇಕು, ಯಾವ ರೀತಿ ಸತ್ಕಾರ ಮಾಡಬೇಕು, ಯಾವ ರೀತಿ ಪಾದಪೂಜಾದಿಗಳನ್ನು ಮಾಡಬೇಕು ಎಂಬುದು ಏನು ಹೇಳೋದಲ್ಲ, ಅದೇ ಪ್ರಕಾರ ಎಲ್ಲವನ್ನು ನಿರ್ವಹಣೆ ಮಾಡಿದ್ದಾನೆ ಆಕಾಶರಾಜ. ಪ್ರಾಪ್ತಂ ಪುರೋಹಿತಂ ಮತ್ವಾ ಕೃತ್ವಾ ಪೂಜಾಂ ಯಥಾವಿಧಿ. ಒಂದು ಚೂರು ತಪ್ಪಲಿಲ್ಲ. ಶಾಸ್ತ್ರದಲ್ಲಿ ಯಾವ ರೀತಿ
ಹಿರಿಯರು ನಮ್ಮ ಮನೆಗೆ ಬಂದಾಗ ಯಾವ ರೀತಿ ಪೂಜೆ ಮಾಡಬೇಕು, ಯಾವ ರೀತಿ ಪಾದ ತೊಳಿಬೇಕು, ಅವರನ್ನು ಯಾವ ರೀತಿ ಸ್ವಾಗತ ಮಾಡಬೇಕು ಎಲ್ಲವನ್ನು ಸಕ್ರಮವಾಗಿ ಮಾಡಿ ಕಾಲೋಚಿತಂಬಾಚಯಿತ್ವ ಬಂದ ಮಾನಸ್ಸು ವಾಚಸ ನಂತರದಲ್ಲಿ ಕಾಶರಾಜ ಬೃಹಸ್ಪತಿ ಆಚಾರ್ಯರ ಬಗ್ಗೆ ಕೇಳಿದ, ಸ್ವಾಮಿ ನಿಮ್ಮ ಅನುಗ್ರಹದಿಂದ ನಾವೆಲ್ಲ ಕ್ಷೇಮವಾಗಿದ್ದೇವೆ, ಮತ್ತು ನೀವಲ್ಲಿ ಚೆನ್ನಾಗಿದ್ದೀರಾ, ಭಗವದ್ ಆರಾಧನಾ ಸಾಧನಾ ಕಾರ್ಯಕ್ರಮಗಳು ನಿಮ್ಮಿಂದ ಬ್ರಹ್ಮಾಂಡವಾಗಿ ನಡೀತಾ ಇರ್ತದೆ, ಲೋಕಕ್ಷೇಮಕ್ಕಾಗಿ ಅದನ್ನು ಕೇಳೋ ಭಾಗ್ಯ ನಂಗೆ ಸಿಕ್ತು ಅಂತ ಹೇಳಿ ಅವರನ್ನು ಎಲ್ಲ ಯಾವ ಯಾವ ರೀತಿಯಿಂದ ಲೌಕಿಕವಾಗಿ ಮೊದಲು ಮಾತಾಡಬೇಕೋ ಎಲ್ಲವನ್ನು ಮಾತಾಡಿ ಆಮೇಲಕ್ಕೆ ವಿಜ್ಞಾಪನೆ ಮಾಡಿಕೋತಾನೆ. ಗುರುಗಳೇ, ನಿಮ್ಮ ಆಜ್ಞೆಯಂತೆ ನಿಮ್ಮ ಅನುಜ್ಞೆ ಪಡೆದು ನನ್ನ ಮಗಳಾದ ಪದ್ಮಾವತಿಯನ್ನು ಶ್ರೀನಿವಾಸ ಪರಬ್ರಹ್ಮನಿಗೆ ಕೊಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಅದು ನೀವು ಆಜ್ಞಾ ಮಾಡಿದ್ರೆ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇರ್ಲಕ್ಕಾಗಿ ಇವತ್ತು ಇಲ್ಲಿಗೆ ಕಾಲಕ್ಷೇಪ ಸಮಾಪ್ತಿ ಮಾಡೋಣ, ಮತ್ತೆ ಪುನಃ ನಾಳೆ ನೋಡೋಣ ಅಂತ ಹೇಳ್ತಾ, ಹರೇ ಶ್ರೀನಿವಾಸ ಗೋ ರಾಘವೇಂದ್ರ.